ಡೈಮಂಡುಗಳು ಪ್ರಪಂಚದಲ್ಲಿ ಮೊದಲು ಭಾರತದಲ್ಲೇ ಕಂಡುಬಂದವು. ಇದಕ್ಕೆ 4ನೇ ಶತಮಾನದಲ್ಲಿ ನಡೆದ ವ್ಯಾಪಾರದಲ್ಲಿ ಹಲವಾರು ಸಾಕ್ಷ್ಯಗಳು ದೊರಕುತ್ತವೆ. ಭಾರತದಿಂದ ಡೈಮಂಡುಗಳ ಖರೀದಿ ಮತ್ತು ಮಾರಾಟ ಸಿಲ್ಕ್ ರೂಟ್ ಮೂಲಕ ಇತರ ದೇಶಗಳಿಗೆ ಸಾಗುತ್ತಿತ್ತು ಎಂದು ನಂಬಲಾಗುತ್ತದೆ. ಆದರೆ ಇಷ್ಟು ಕಾಲ ಜನರು ನೋಡುತ್ತಲೇ ಇರುವಂತಹ ಯಾವುದೇ ವಿಶಿಷ್ಟ ಹಿರೆಯ ತುಂಡು ಸಿಕ್ಕಿರಲಿಲ್ಲ. ಕಾಲಕಾಲಕ್ಕೆ ಹಿರೆ ಅಮೂಲ್ಯ ರತ್ನವಾಗಿ ತನ್ನ ಸ್ಥಾನವನ್ನು ಸ್ಥಾಪಿಸಿತ್ತು. 3ನೇ ಶತಮಾನದಲ್ಲಿ ಜಗತ್ತಿನ ಎಲ್ಲೆಡೆ ಒಂದು ಹಿರೆಯ ಗಣಿಯೂ ಇರಲಿಲ್ಲ. ಆದರೆ ಆಗಲೇ ಭಾರತದಲ್ಲಿ ಒಂದು ಹಿರೆಯನ್ನು ಕಂಡುಹಿಡಿಯಲಾಯಿತು. ಅದರ ಹೊಳಪಿಗೆ ದೊಡ್ಡ ದೊಡ್ಡ ರಾಜರು ಕೂಡ ಕಣ್ತುಂಬಿಕೊಂಡಿದ್ದರು. ಆ ಹಿರೆ ಅತ್ಯಂತ ವಿಶಿಷ್ಟವಾಗಿತ್ತು. ಆಗ ಯಾರಿಗೂ ಗೊತ್ತಿರಲಿಲ್ಲ ಈ ಹಿರೆ ಮುಂದಿನ ದಿನಗಳಲ್ಲಿ ಇಷ್ಟು ವಿಶಿಷ್ಟವಾಗಿಯೂ ಅಮೂಲ್ಯವಾಗಿಯೂ ಮಾರ್ಪಡುವುದು, ಇದನ್ನು ನೋಡಿದವನು ನೋಡುತ್ತಲೇ ಇರುತ್ತಾನೆ ಎಂಬುದನ್ನು. ಇದರ ಜನಪ್ರಿಯತೆ ಹೆಚ್ಚಾಗುತ್ತಿದ್ದಂತೆ ಆ ಕಾಲದ ರಾಜರು ಇದನ್ನು ಪಡೆಯಲು ಸ್ಪರ್ಧೆ ಆರಂಭಿಸಿದರು. ಇಂದು ನಾವು ಹೇಳಿಕೊಳ್ಳುತ್ತಿರುವ ಕತೆ ಕೊಹಿನೂರಿನದು. ಭಾರತದ ಗರ್ಭದಿಂದ ಹೊರಬಂದ ಆ ಹಿರೆ ಇಂದು ಬ್ರಿಟನ್ ಹೆಮ್ಮೆಯ ಭಾಗವಾಗಿದೆ. ಕೊಹಿನೂರನ್ನು ಒಂದು ರಾತ್ರಿ ಅಚಾನಕ್ ಬ್ರಿಟನ್ಗೆ ಕಳಿಸಲಾಗಿಲ್ಲ ಅಥವಾ ಅವರು ಇದನ್ನು ಯಾವುದಾದರೂ ಯುದ್ಧದಲ್ಲಿ ಕಸಿದುಕೊಂಡಿಲ್ಲ ಎಂಬುದು ಸತ್ಯ. ಕೊಹಿನೂರಿನ ಕತೆ ತುಂಬಾ ದೀರ್ಘವಾಗಿದೆ. ಭಾರತದಲ್ಲಿ ಒಂದು ಸಂಸ್ಥಾನದಿಂದ ಮತ್ತೊಂದು ಸಂಸ್ಥಾನಕ್ಕೆ ಹಂಚಿಕೊಳ್ಳುತ್ತಾ ಹೋದ ಹಿರೆ. ಕೊನೆಗೆ ಈ ಹಿರೆಯನ್ನು ಬ್ರಿಟಿಷ್ ಕ್ರೌನ್ಗೆ ಅಂತೆ ಉಡುಗೊರೆಯಾಗಿ ನೀಡಲಾಯಿತು. ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಎಂದರೆ ಮುಘಲ್ ಸಾಮ್ರಾಜ್ಯದ ಕಿರೀಟಗಳಿಂದ ಆರಂಭಿಸಿ ರಾಣಿ ವಿಕ್ಟೋರಿಯಾದ ತಲೆಯ ಕಿರೀಟವಾಗುವವರೆಗೆ ಈ ಹಿರೆಯನ್ನು ಎಂದಿಗೂ ಖರೀದಿಸಿಲ್ಲ ಅಥವಾ ಮಾರಿಲ್ಲ. ಬಹುಶಃ ಇದೇ ಕಾರಣಕ್ಕೆ ಈ ಹಿರೆ ಇಂದಿಗೂ ಅಮೂಲ್ಯವೆಂದು ಪರಿಗಣಿಸಲಾಗಿದೆ. ಆದರೆ ಕೊಹಿನೂರಿನ ಒಂದು ತನ್ನದೇ ಆದ ಕತೆ ಇದೆ. ಈ ಹಿರೆಯ ಹೊಳಪಿನಲ್ಲಿ ಅನೇಕ ಜನರ ರಕ್ತ ಮಿಶ್ರಿತವಾಗಿದೆ ಮತ್ತು ಇದರ ಆಸೆಗಾಗಿ ನಡೆದ ಅನೇಕ ಕತೆಗಳು ಇಂದಿಗೂ ಜಗತ್ತಿಗೆ ತಿಳಿದಿಲ್ಲ. ಹಾಗಾದರೆ ನಿಮಗೆ ಕೊಹಿನೂರಿನ ಹೊಳೆಯುವ ಕತೆಗಳತ್ತ ಕರೆದೊಯ್ಯೋಣ ಮತ್ತು ಇದರ ಹೊಳಪಿನ ಹಿಂದೆ ಮರೆತು ಹೋದ ಆ ಕತೆಗಳನ್ನು ನಿಮಗೆ ಹೇಳುತ್ತೇವೆ. ಭಾರತ ಸರ್ಕಾರವು ರಾಣಿ ತಾಯಿಯ ಕಿರೀಟದ ಭಾಗವಾಗಿರುವ ಅಮೂಲ್ಯ ಕೊಹಿನೂರನ್ನು ಹಿಂದಿರುಗಿಸಿಕೊಳ್ಳಲು ಎಲ್ಲಾ ಸಾಧ್ಯ ಪ್ರಯತ್ನಗಳನ್ನು ಮಾಡುತ್ತದೆ ಎಂದು ಹೇಳಿದೆ. ಆ ದೇವಾಲಯವನ್ನು ಲೂಟಿ ಮಾಡಿ ಅಲ್ಲಿಂದ ಇದನ್ನು ತೆಗೆದುಕೊಂಡರು. ಅದ್ಭುತವಾದ ಕೊಹಿನೂರನ್ನು ಪೀಳಿಗೆಯಿಂದ ಪೀಳಿಗೆಗೆ ಕೇವಲ ವರ್ಗಾಯಿಸಿಲ್ಲ, ಇದನ್ನು ಕದಿಯಲಾಗಿದೆ. ಇದನ್ನು ಪಡೆಯಲು ಅನೇಕರು ಪ್ರಯತ್ನಿಸಿದ್ದಾರೆ. ಆದರೆ ಈ ವಜ್ರವನ್ನು ಮರಳಿ ಕೊಡುತ್ತೀರಾ ಎಂದು ಕೇಳಿದರೆ ನಾನು ಅಷ್ಟು ನಂಬುವುದಿಲ್ಲ. ಈ ವಜ್ರವನ್ನು ಬಲವಂತವಾಗಿ ತೆಗೆದುಕೊಂಡಿದ್ದಾರೆ ಎಂಬುದನ್ನು ಒಪ್ಪಿಕೊಳ್ಳಬೇಕು. ಬಲವಂತವಾಗಿ ತೆಗೆದುಕೊಂಡಿದ್ದನ್ನು ಒಪ್ಪಿಕೊಂಡಾಗ ಪಾಕಿಸ್ತಾನಕ್ಕೂ ಭಾರತಕ್ಕೂ ಇದು ಸಂಬಂಧಿಸಿದೆ. ಭಾರತದಿಂದ ಇದನ್ನು ಹಿಂದಿರುಗಿಸುವಂತೆ ಕರೆ ಬರುತ್ತದೆ ಎಂದು ನೋಡುತ್ತಿಲ್ಲ. ಕೊಹಿನೂರಿನ ಮೂಲದ ಬಗ್ಗೆ ಅನೇಕ ಕಥೆಗಳು ಪ್ರಸಿದ್ಧವಾಗಿವೆ. ಅಂತಹ ಒಂದು ಕಥೆಯ ಪ್ರಕಾರ ಈ ವಜ್ರವನ್ನು ಸುಮಾರು 5000 ವರ್ಷಗಳ ಹಿಂದೆ ಜಾಂಬವಂತರು ಶ್ರೀಕೃಷ್ಣರಿಗೆ ನೀಡಿದ್ದರು. ಮಹಾಭಾರತ ಕಾಲದಲ್ಲಿ ಈ ವಜ್ರವನ್ನು ಸಮಂತಕ ಮಣಿ ಎಂದು ಕರೆಯಲಾಗುತ್ತಿತ್ತು. ಆದರೆ ಇದರ ಬಗ್ಗೆ ಕತೆ ಇಲ್ಲಿ ಮುಗಿಯುವುದಿಲ್ಲ. ಒಂದೆಡೆ ಕೊಹಿನೂರನ್ನು ಮಹಾಭಾರತ ಕಾಲದದ್ದೆಂದು ಹೇಳಲಾಗುತ್ತದೆ, ಮತ್ತೊಂದೆಡೆ ಈ ವಜ್ರವನ್ನು ಸುಮಾರು 3200 ವರ್ಷಗಳ ಹಿಂದೆ ಒಂದು ನದಿಯಲ್ಲಿ ಕಂಡುಹಿಡಿಯಲಾಗಿದೆ ಎಂಬ ಮಾತು ಇದೆ. ಏನೇ ಸತ್ಯವಾಗಿರಲಿ, ಇಂದಿನವರೆಗೆ ಈ ವಜ್ರದ ಮೂಲದ ಬಗ್ಗೆ ನಿಖರ ಮತ್ತು ಮಾನ್ಯವಾದ ಮಾಹಿತಿ ಸಂಗ್ರಹಿಸಲಾಗಿಲ್ಲ. ಕೊಹಿನೂರನ್ನು ಕಂಡುಹಿಡಿಯಲಾದಾಗ ಅದು ಜಗತ್ತಿನ ಅತಿದೊಡ್ಡ ವಜ್ರವಾಗಿತ್ತು ಮತ್ತು ಅದರ ಒಟ್ಟು ತೂಕ ಸುಮಾರು 793 ಕ್ಯಾರೆಟ್ಗಳಷ್ಟಿತ್ತು. ನಂತರ ಈ ವಜ್ರವನ್ನು ಹಲವಾರು ಬಾರಿ ತೊಳೆದಿದ್ದಾರೆ. ಇದರಿಂದ ಅದರ ತೂಕ ಕಡಿಮೆಯಾಗಿದ್ದು ಈಗ ಸುಮಾರು 105.6 ಕ್ಯಾರೆಟ್ಗಳಷ್ಟಿದೆ. ಹಲವಾರು ಬಾರಿ ತೊಳೆದಿದ್ದರೂ ಸಹ ಕೊಹಿನೂರನ್ನು ಇನ್ನೂ ಜಗತ್ತಿನ ಅತಿದೊಡ್ಡ ತೊಳೆದ ವಜ್ರಗಳಲ್ಲಿ ಒಂದಾಗಿ ಉಳಿದಿದೆ. ಹಲವಾರು ಹೇಳಿಕೆಗಳ ಪ್ರಕಾರ ಕೊಹಿನೂರಿನ ಕತೆ 3ನೇ ಶತಮಾನದಲ್ಲಿ ಆರಂಭವಾಗುತ್ತದೆ. ಆ ಸಮಯದಲ್ಲಿ ಇಂದಿನ ಆಂಧ್ರಪ್ರದೇಶದಲ್ಲಿ ಕಾಕತೀಯ ವಂಶದ ಆಳ್ವಿಕೆ ಇತ್ತು. ಅವತ್ತು ಅಲ್ಲಿನ ಗೋಲ್ಕೊಂಡದಲ್ಲಿ ಕಲ್ಲಿದ್ದಲು ಗಣಿಗಳು ಇದ್ದವು, ಅವುಗಳನ್ನು ತೋಡಲಾಗುತ್ತಿತ್ತು. ಅಲ್ಲಿಯೇ ಕೊಲ್ಲೂರು ಗಣಿಯಲ್ಲಿ ಕೊಹಿನೂರನ್ನು ಕಂಡುಹಿಡಿಯಲಾಯಿತು. ಕೊಹಿನೂರನ್ನು ಕಂಡುಹಿಡಿದ ಸಮಯದಲ್ಲಿ ಭಾರತದಲ್ಲಿ ರಾಜರು ಮತ್ತು ಮಹಾರಾಜರು ಆಳ್ವಿಕೆ ನಡೆಸುತ್ತಿದ್ದರು. ಆದ್ದರಿಂದ ಯಾವಾಗಲಾದರೂ ಅಮೂಲ್ಯವಾದ ಯಾವುದಾದರೂ ವಸ್ತು ಸಿಕ್ಕರೆ ಅದನ್ನು ರಾಜನಿಗೆ ಒಪ್ಪಿಸಲಾಗುತ್ತಿತ್ತು. ಹಾಗೆಯೇ ಕೊಹಿನೂರನ್ನು ಸಿಕ್ಕ ಕೂಡಲೇ ಅದನ್ನು ಕಾಕತೀಯ ವಂಶದ ರಾಜನಿಗೆ ಒಪ್ಪಿಸಲಾಯಿತು. ರಾಜನು ಇದರ ಸೌಂದರ್ಯ ಮತ್ತು ಹೊಳಪಿನಿಂದ ತುಂಬಾ ಪ್ರಭಾವಿತರಾದರು ಮತ್ತು ಈ ವಜ್ರವನ್ನು ತಮ್ಮ ಕುಲದೇವಿ ಭದ್ರಕಾಳಿಯ ಬಲಕಣ್ಣಿನಲ್ಲಿ ಅಳವಡಿಸಿದರು. ಶೀಘ್ರದಲ್ಲೇ ಇದರ ಬಗ್ಗೆ ಚರ್ಚೆ ಭಾರತದೆಲ್ಲೆಡೆ ಹರಡಿತು ಮತ್ತು ಇದರ ಸುದ್ದಿ ದೆಹಲಿ ಸಲ್ತನತ್ತಿನ ರಾಜ ಅಲೌದ್ದೀನ್ ಖಿಲ್ಜಿಗೆ ಕೂಡ ತಲುಪಿತು. ಆ ದಿನಗಳಲ್ಲಿ ಖಿಲ್ಜಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದನು ಮತ್ತು ಭಾರತದ ದಕ್ಷಿಣ ಭಾಗದಲ್ಲಿಯೂ ತನ್ನ ಆಳ್ವಿಕೆಯನ್ನು ವಿಸ್ತರಿಸಲು ಬಯಸುತ್ತಿದ್ದನು. ಕೆಲವು ತಿಂಗಳುಗಳ ನಂತರ ಮಲಿಕ್ ಕೌದಿನ ನೇತೃತ್ವದಲ್ಲಿ ಖಿಲ್ಜಿಯ ಸೇನೆ ಕಾಕತೀಯ ವಂಶದ ಮೇಲೆ ದಾಳಿ ಮಾಡಿ ಕೊಹಿನೂರನ್ನು ದೋಚಿತು. ಅದಾದ ನಂತರ ಕೊಹಿನೂರ್ ಅಲೌದ್ದೀನ್ ಖಿಲ್ಜಿಯ ಬಳಿ ಬಂತು ಮತ್ತು ದೆಹಲಿ ಸಲ್ತನತ್ತಿನ ಭಾಗವಾಯಿತು. ಮುಂದೆ ಹೋಗುತ್ತಿದ್ದಂತೆ ಖಿಲ್ಜಿಗಳನ್ನು ಸೋಲಿಸಿ ತುಘಲಕ್ಗಳು ದೆಹಲಿ ಸಲ್ತನತ್ತನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಆಗಾಗಲೇ ಕೊಹಿನೂರ್ ಇಷ್ಟು ಜನಪ್ರಿಯವಾಗಿತ್ತು, ಯಾವ ರಾಜನು ಮತ್ತೊಬ್ಬ ರಾಜನನ್ನು ಸೋಲಿಸಿದರೂ ಸೋತ ರಾಜನಿಂದ ಕೊಹಿನೂರನ್ನು ತೆಗೆದುಕೊಳ್ಳುತ್ತಿದ್ದ. ಹೀಗೆ ಕೊಹಿನೂರ್ ಕೂಡ ಖಿಲ್ಜಿಗಳಿಂದ ತುಘಲಕ್ಗಳ ಬಳಿ ಹೋಗಿತು. ತುಘಲಕ್ಗಳ ಬಳಿ ಬಂದ ನಂತರ ಕೊಹಿನೂರ್ ಫಿರೋಜ್ ಶಾ ತುಘಲಕ್ ಅವರ ಬಳಿ ಸೇರಿತು. ಮುಂದೆ ಹೋಗುತ್ತಿದ್ದಂತೆ ತುಘಲಕ್ಗಳಿಂದ ಕೊಹಿನೂರ್ ಮಾಲ್ವಾ ರಾಜ್ಯದ ರಾಜ ಹೋಶಂಗ್ ಶಾ ಅವರ ಕೈಗೆ ಬಂತು. ಮಾಲ್ವಾದ ರಾಜನಾದ ನಂತರ ಹೋಶಂಗ್ ಶಾ ತನ್ನ ನೆರೆರಾಜ್ಯವಾದ ಗ್ವಾಲಿಯರ್ ಅನ್ನು ಗೆಲ್ಲಲು ಬಯಸಿದನು.
ಆ ಸಮಯದಲ್ಲಿ ಗ್ವಾಲಿಯರ್ ಮೇಲೆ ತೋಮರ್ ರಾಜ ದೋಗೇಂದ್ರ ಸಿಂಗ್ ಆಳ್ವಿಕೆ ಮಾಡುತ್ತಿದ್ದರು. ಹೋಶಂಗ್ ಶಾ ಅವಕಾಶ ಸಿಕ್ಕ ತಕ್ಷಣ ಗ್ವಾಲಿಯರ್ ಮೇಲೆ ದಾಳಿ ಮಾಡಿದನು. ಆದರೆ ದೋಗೇಂದ್ರ ಸಿಂಗ್ ಅವರನ್ನು ತುಂಬಾ ಕೆಟ್ಟ ರೀತಿಯಲ್ಲಿ ಸೋಲಿಸಿದನು. ತನ್ನ ಪ್ರಾಣ ಉಳಿಸಿಕೊಳ್ಳಲು ಹೋಶಂಗ್ ಶಾ ಕೊಹಿನೂರ್ ಸೇರಿದಂತೆ ತನ್ನ ಎಲ್ಲಾ ಆಸ್ತಿಯನ್ನು ದೋಗೇಂದ್ರ ಸಿಂಗ್ ಅವರಿಗೆ ಒಪ್ಪಿಸಿಬಿಟ್ಟನು. ಈ ಘಟನೆಗೆ ಸಂಬಂಧಿಸಿದ ಉಲ್ಲೇಖ ಬಾಬರ್ ನಾಮಾದಲ್ಲಿಯೂ ಸಿಗುತ್ತದೆ. ಇದು ಈ ಹೀರೆಯ ಮೊದಲ ದಾಖಲೆ ಸಾಕ್ಷಿಯೂ ಆಗಿದೆ. ದೋಗೇಂದ್ರ ಸಿಂಗ್ ಅವರಿಂದ ಈ ಹೀರೆ ಕೊನೆಯ ತೋಮರ್ ಶಾಸಕ ರಾಜ ವಿಕ್ರಮಾದಿತ್ಯನ ಬಳಿ ತಲುಪಿತು. ಆ ಸಮಯಕ್ಕೆ ದೆಹಲಿ ಸಲ್ತನತ್ತಿನ ಅಧಿಕಾರ ಇಬ್ರಾಹಿಂ ಲೋದಿ ಅವರ ಕೈಗೆ ಬಂದಿತ್ತು. ಇಬ್ರಾಹಿಂ ಲೋದಿ ಕೂಡ ಕೊಹಿನೂರಿನ ಬಗ್ಗೆ ದೊಡ್ಡ ಮಾತುಗಳನ್ನು ಕೇಳಿದ್ದ. ಆ ಕಾರಣದಿಂದ ಅವನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮತ್ತು ಈ ಹೀರೆಯನ್ನು ಪಡೆಯಲು ಗ್ವಾಲಿಯರ್ ಮೇಲೆ ದಾಳಿ ಮಾಡಿದನು. ಈ ಯುದ್ಧದಲ್ಲಿ ರಾಜ ವಿಕ್ರಮಾದಿತ್ಯನು ಸೋತನು. ಸೋಲಿನ ನಂತರ ರಾಜ ವಿಕ್ರಮಾದಿತ್ಯನು ಕೊಹಿನೂರನ್ನು ಸೇರಿಸಿ ತನ್ನ ಎಲ್ಲಾ ಆಸ್ತಿಯನ್ನು ಇಬ್ರಾಹಿಂ ಲೋದಿ ಅವರ ಆಜ್ಞೆಯಂತೆ ಕೋಟೆಯಲ್ಲಿ ಇಡಬೇಕಾಯಿತು. ಆದರೆ ಇಬ್ರಾಹಿಂ ಲೋದಿ ಗೆದ್ದಿದ್ದ ಈ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ ಮತ್ತು ಕೇವಲ 1 ವರ್ಷದಲ್ಲೇ ಅವನು ತನ್ನ ಅಧಿಕಾರವನ್ನು ಕೊಹಿನೂರನ್ನು ಇಬ್ಬನ್ನು ಬಾಬರ್ ಕೈಗೆ ಕಳೆದುಕೊಂಡನು. ನಿಜವಾಗಿ ಆ ಸಮಯದಲ್ಲಿ ಬಾಬರ್ 1519ರಿಂದಲೇ ದೆಹಲಿಯನ್ನು ಆಳುವ ಕನಸು ಕಂಡು ಭಾರತದಲ್ಲಿ ಹಲವಾರು ಬಾರಿ ದಾಳಿ ಮಾಡಿದ್ದನು. ಆದರೆ ಪ್ರತಿಯೊಮ್ಮೆ ಅವನು ಇಲ್ಲಿ ಸೋತು ಹಿಂದಿರುಗಬೇಕಾಗುತ್ತಿತ್ತು. 1526ರಲ್ಲಿ ಬಾಬರ್ ಮತ್ತೊಮ್ಮೆ ಭಾರತ ಮೇಲೆ ದಾಳಿ ಮಾಡಿದನು. ಈ ಬಾರಿ ಅವನ ಯುದ್ಧ ಇಬ್ರಾಹಿಂ ಲೋದಿ ಜೊತೆ ಪಾನಿಪತ್ನಲ್ಲಿ ನಡೆಯಿತು. ಹಲವಾರು ದಿನಗಳ ಕಾಲ ನಡೆದ ಈ ಬಾರಿ ಯುದ್ಧದಲ್ಲಿ ಇಬ್ರಾಹಿಂ ಲೋದಿ ಹತ್ಯೆಗೀಡಾದರು. ಈ ರೀತಿ ಕೊಹಿನೂರ್ ಬಾಬರ್ನ ವಶಕ್ಕೆ ಬಂತು. ಬಾಬರ್ ಕೊಹಿನೂರಿನಿಂದ ಪ್ರಭಾವಿತನಾಗಿ ತನ್ನ ಆತ್ಮಕತೆ ಬಾಬರ್ ನಾಮಾನಲ್ಲಿ ಇದರ ಬಗ್ಗೆ ಬಹಳಷ್ಟು ವಿವರವಾಗಿ ಉಲ್ಲೇಖಿಸಿದ್ದನು. ಅವನು ಕೊಹಿನೂರಿನನ್ನು ಹೊಗಳುತ್ತಾ ಬರೆದಿದ್ದಾನೆ, ಈ ಹಿರೆ ಇಷ್ಟು ಅಮೂಲ್ಯವಾದ್ದು, ಇದರ ಬೆಲೆಯಿಂದ ಸಂಪೂರ್ಣ ಜಗತ್ತಿಗೆ ಒಂದು ದಿನ ಊಟವನ್ನು ಒದಗಿಸಬಹುದು ಎಂದು. ಆದರೂ ಬಾಬರ್ ತನ್ನ ಬಾಬರ್ನಾಮಾಯಲ್ಲಿ ಈ ಹಿರೆಯ ಹೆಸರನ್ನು ಎಲ್ಲಿಯೂ ಕೊಹಿನೂರ್ ಎಂದು ಉಲ್ಲೇಖಿಸಿದ್ದಲ್ಲ. ಇದರಿಂದ ಸ್ಪಷ್ಟವಾಗುತ್ತದೆ ಈ ಹಿರೆಗೆ ಆ ಸಮಯದಲ್ಲಿ ಕೊಹಿನೂರ್ ಎಂಬ ಹೆಸರು ಇರಲಿಲ್ಲ. ಬಾಬರ್ ನಂತರ ಹುಮಾಯೂನ್ ಮುಘಲ್ ವಂಶದ ಮುಂದಿನ ರಾಜನಾಗಿದ್ದು ಅಧಿಕಾರದ ಜೊತೆಗೆ ಕೊಹಿನೂರ್ ಕೂಡ ಅವನ ಬಳಿ ಬಂತು. ಅಧಿಕಾರ ಸಿಕ್ಕ ಕೆಲ ವರ್ಷಗಳಲ್ಲೇ ಹುಮಾಯೂನ ಸಾಮ್ರಾಜ್ಯ ಕುಸಿಯಲು ಆರಂಭವಾಯಿತು. ಅವನ ಸಣ್ಣ ತಮ್ಮಂದಿರೇ ಅವನ ವಿರುದ್ಧ ಬಂಡಾಯ ಎತ್ತಿದರು. ಈ ಕಾರಣದಿಂದ ಅವನು ತನ್ನ ಸಾಮ್ರಾಜ್ಯವನ್ನು ತಮ್ಮಂದಿರ ನಡುವೆ ಹಂಚಿಕೊಳ್ಳಬೇಕಾಯಿತು. ತಮ್ಮಂದಿರ ಸಮಸ್ಯೆಗಳನ್ನು ಪರಿಹರಿಸಿದ ನಂತರ ಅವನು ತನ್ನ ಸಾಮ್ರಾಜ್ಯವನ್ನು ಏಕೀಕರಿಸಲು ಪ್ರಾರಂಭಿಸಿದ್ದಾಗ ಅವನ ಮೇಲೆ ಅಫ್ಘಾನ್ ಶಾಸಕ ಶೇರ್ ಶಾ ಸೂರಿ ದಾಳಿ ನಡೆಸಿದನು. 2 ವರ್ಷಗಳಲ್ಲಿ ಇಬ್ಬರ ನಡುವೆ ಚೌಸಾ ಮತ್ತು ಕನ್ನೌಜ್ನಲ್ಲಿ 2 ಯುದ್ಧಗಳು ನಡೆದವು. 2 ಬಾರಿ ಹುಮಾಯೂಗೆ ಸೋಲು ಅನುಭವಿಸಬೇಕಾಯಿತು ಮತ್ತು ಅವನು ತನ್ನ ಎಲ್ಲವನ್ನೂ ಬಿಟ್ಟು ಇರಾನ್ಗೆ ಓಡಿ ಹೋಗಿ ರಾಜ ತಹಮಾಸ್ಪ್ ಅವರ ಬಳಿ ಆಶ್ರಯ ಪಡೆಯಬೇಕಾಯಿತು. ತಹಮಾಸ್ಪ್ ಅವನನ್ನು ಆತ್ಮೀಯವಾಗಿ ಸ್ವಾಗತಿಸಿ ಹಲವು ವರ್ಷಗಳ ಕಾಲ ತನ್ನ ರಕ್ಷಣೆಯಲ್ಲಿ ಇಟ್ಟನು. ಅವರ ಈ ವರ್ತನೆಯಿಂದ ಸಂತೋಷಗೊಂಡ ಹುಮಾಯೂ ಕೊಹಿನೂರನ್ನು ಅವರಿಗೆ ಉಡುಗೊರೆಯಾಗಿ ನೀಡಿದನು. ಈ ರೀತಿಯಾಗಿ ಕೊಹಿನೂರನ್ನು ಮೊದಲ ಬಾರಿಗೆ ಭಾರತದಿಂದ ಹೊರಗೆ ಇರಾನ್ಗೆ ತಲುಪಿತು. ಇರಾನ್ನ ರಾಜ ತಹಮಾಸ್ಪ್ ಅವರ ಬಳಿ ಕೊಹಿನೂರ್ ಸುಮಾರು 3 ವರ್ಷಗಳ ಕಾಲ ಇತ್ತು. ಇದಾದ ನಂತರ ಕೊಹಿನೂರ್ ಮತ್ತೊಮ್ಮೆ ಭಾರತಕ್ಕೆ ಮರಳಿ ಬಂತು. ಇಲ್ಲಿಯವರೆಗೆ ಅನೇಕ ರಾಜರು ಕೊಹಿನೂರನ್ನು ಪಡೆದುಕೊಳ್ಳಲು ಸಾವಿರಾರು ಶವಗಳನ್ನು ಬಿಟ್ಟಿದ್ದರು. ಆದರೆ ರಾಜ ತಹಮಾಸ್ಪ್ಗೆ ಇದರಲ್ಲಿ ಯಾವುದೇ ವಿಶೇಷ ಆಸಕ್ತಿ ಇರಲಿಲ್ಲ. ಆದ್ದರಿಂದ ಅವರು ಇದನ್ನು ಅಹಮದ್ನಗರದ ರಾಜ ಮತ್ತು ತಮ್ಮ ಆಪ್ತ ಸ್ನೇಹಿತನಾದ ನಿಜಾಂ ಶಾ ಅವರಿಗೆ ಉಡುಗೊರೆಯಾಗಿ ಕೊಟ್ಟರು. ಅವರು ಕೊಹಿನೂರಿನ ಅಭಿಮಾನಿಯಾಗಿದ್ದರು. ಭಾರತಕ್ಕೆ ಬಂದ ನಂತರ ಕೊಹಿನೂರ್ ಕೆಲವು ವರ್ಷಗಳ ಕಾಲ ನಿಜಾಂ ಶಾ ಅವರ ಬಳಿ ಇತ್ತು ಮತ್ತು ನಂತರ ಅವರಿಂದ ಗೋಲ್ಕೊಂಡದ ರಾಜ ಕುತುಬ್ ಶಾ ಅವರ ಬಳಿ ತಲುಪಿತು. ಸಂವತ್ಸರ 1656ರಲ್ಲಿ ಈ ಹಿರೆ ಹೇಗೋ ಕುತುಬ್ ಶಾ ಅವರ ಪ್ರಧಾನಮಂತ್ರಿ ಮೀರ್ ಜುಮ್ಲಾ ಅವರ ಕೈಗೆ ಬಿದ್ದಿತು. ಅದನ್ನು ಅವರು ಶಾ ಜಹಾನ್ ಅವರ ಹತ್ತಿರ ಹೋಗಲು ಉಪಯೋಗಿಸಿದರು. ಶಾ ಜಹಾನ್ಗೆ ಆಕರ್ಷಕ ವಸ್ತುಗಳ ಮೇಲೆ ತುಂಬಾ ಆಸಕ್ತಿ ಇತ್ತು. ಇದೇ ಆಸಕ್ತಿಯಿಂದ ಅವರು ಪಿಕಾಕ್ ಟ್ರೋನ್ ನಿರ್ಮಿಸಲು ಪ್ರಾರಂಭಿಸಿದರು. ಹೇಳಲಾಗುತ್ತದೆ ಈ ಪಿಕಾಕ್ ಟ್ರೋನ್ ನಿರ್ಮಿಸಲು ಶಾ ಜಹಾನ್ ಅವರು ತಾಜ್ ಮಹಲ್ಗೆ ಖರ್ಚು ಮಾಡಿದ ಹಣಕ್ಕಿಂತ 7 ಪಟ್ಟು ಹೆಚ್ಚು ಖರ್ಚು ಮಾಡಿದ್ದರು. ಅವರು ಸಿಂಹಾಸನದಲ್ಲಿ ಅನೇಕ ವಿಧದ ವಜ್ರಗಳು, ಚಿನ್ನ ಮತ್ತು ಅಮೂಲ್ಯ ರತ್ನಗಳನ್ನು ಅಳವಡಿಸಿದರು ಮತ್ತು ಕೊಹಿನೂರನ್ನು ಈ ಸಿಂಹಾಸನದ ಅತ್ಯುನ್ನತ ಭಾಗದಲ್ಲಿ ಸ್ಥಾನ ನೀಡಿದರು. ಆದರೆ ಆ ಸಿಂಹಾಸನದಲ್ಲಿ ಅಲಂಕರಿಸಿದವರು ಹೆಚ್ಚು ಕಾಲ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಮುಂದೆ ಅವರದೇ ಮಗನಾದ ಔರಂಗಜೇಬ್ ಅವರನ್ನು ಬಂಧಿಸಿ ಜೈಲಿಗೆ ಹಾಕಿಸಿದನು. ಔರಂಗಜೇಬ್ ತನ್ನ ತಂದೆಯ ಅಧಿಕಾರವನ್ನು ಕಬಳಿಸುವುದರ ಜೊತೆಗೆ ಕೊಹಿನೂರನ್ನು ತನ್ನದಾಗಿಸಿಕೊಂಡನು. ಕೊಹಿನೂರನ್ನು ನೋಡಿದ ನಂತರ ಔರಂಗಜೇಬ್ ಇದರಿಂದ ಬಹಳ ಆಕರ್ಷಿತನಾದನು ಮತ್ತು ಇದನ್ನು ಇನ್ನೂ ಆಕರ್ಷಕವಾಗಿಸಲು ಒಬ್ಬ ಪ್ರಸಿದ್ಧ ಜೋಹರಿಯನ್ನು ಕರೆಸಿ ಇದನ್ನು ತೊಳೆದಿಸುವ ಕೆಲಸವನ್ನು ಅವನಿಗೆ ಒಪ್ಪಿಸಿದನು. ಆದರೆ ತೊಳೆದಿಸುವ ಸಮಯದಲ್ಲಿ ಕೊಹಿನೂರಿನ ಬಹುಪಾಲು ಭಾಗವು ಮುರಿದು ಹೋಯಿತು. ಇದರಿಂದ ಅದು 793 ಕ್ಯಾರೆಟ್ನಿಂದ ಕೇವಲ 166 ಕ್ಯಾರೆಟ್ಗೆ ಕುಸಿಯಿತು. ಈ ವಿಷಯ ಔರಂಗಜೇಬ್ಗೆ ತಿಳಿದಾಗ ಅವನು ತುಂಬಾ ಕೋಪಗೊಂಡನು ಮತ್ತು ಆ ಜೋಹರಿಗೆ ಭಾರೀ ದಂಡ ವಿಧಿಸಿ ಕೊಹಿನೂರನ್ನು ತನ್ನ ಖಜಾನೆಯಲ್ಲಿ ಇರಿಸಿದನು. ಕೊಹಿನೂರಿನು ತನ್ನ ಹೊಳೆಗಾಗಿ ಪ್ರಸಿದ್ಧವಾಗಿದ್ದರು. ಇದರ ಬಗ್ಗೆ ಇನ್ನೊಂದು ಮಾತು ಇದೆ. ಈ ಹಿರೆಯನ್ನು ಯಾರೇ ತಮ್ಮ ಬಳಿ ಇದ್ದರೂ ಆರಂಭದಲ್ಲಿ ಎಲ್ಲೆಡೆ ಜಯದ ಧ್ವಜ ಹಾರಿಸಿದರು. ಆದರೆ ಕಾಲಕಾಲಕ್ಕೆ ಇದೇ ಹಿರಿಯೇ ಅವರ ನಾಶದ ಕಾರಣವಾಯಿತು ಎಂದು ಹೇಳಲಾಗುತ್ತದೆ. ಮುಂದಿನ ವರ್ಷಗಳಲ್ಲಿ ಜನರು ಇದನ್ನು ನಿಜವಾಗಿಯೇ ನಡೆಯುತ್ತಿರುವುದನ್ನು ನೋಡಿದರು. ಈ ಹಿರೆಯನ್ನು ಕಂಡುಹಿಡಿದ ನಂತರ ಇದು ಯಾವ ರಾಜನ ಬಳಿ ಹೋದರೂ ಅವನ ಸಾಮ್ರಾಜ್ಯವು ತುಂಬಾ ವೇಗವಾಗಿ ಚದುರಿ ನಾಶವಾಗುತ್ತಿತ್ತು.
ಮುಘಲ್ ಬಾದಶಾ ಬಾಬರ್, ಹುಮಾಯೂನ್ ಮತ್ತು ಶಾಹಜಹಾನ್ ಅವರ ಬಳಿ ಕೊಹಿನೂರ್ ಇದ್ದಿತು ಮತ್ತು ಅವರ ಆಳ್ವಿಕೆಯಲ್ಲಿ ಕೊನೆಯಲ್ಲಿ ಅವರು ಅತ್ಯಂತ ಕೆಟ್ಟ ಸಮಯವನ್ನು ಅನುಭವಿಸಬೇಕಾಯಿತು. ಆದರೆ ಈ ಹಿರೆ ಎಂದಿಗೂ ಮುಘಲ್ ಸಾಮ್ರಾಟ್ ಅಕ್ಬರ್ ಅವರ ಬಳಿ ಇರಲಿಲ್ಲ ಮತ್ತು ಅವರು ಮುಘಲ್ ರಾಜರಲ್ಲಿ ಅತ್ಯಂತ ಜನಪ್ರಿಯ ಆಡಳಿತಗಾರರಾಗಿದ್ದರು. ಮುಘಲ್ ಸಾಮ್ರಾಜ್ಯ ಚದುರುತ್ತಿರುವ ಸಮಯದಲ್ಲಿ ಕೊಹಿನೂರ್ ಇದೇ ವಂಶದ ರಾಜ ಮೊಹಮ್ಮದ್ ಶಾ ರಂಗೀಲಾ ಅವರ ಬಳಿ ತಲುಪಿತು. ಅವರನ್ನು ಬಹಾದೂರ್ ಶಾ ರಂಗೀಲಾ ಎಂದು ಕರೆಯಲಾಗುತ್ತಿತ್ತು. ಆ ಸಮಯದಲ್ಲಿ ಮುಘಲ್ಗಳು ದುರ್ಬಲರಾಗಿದ್ದರು. ಇದನ್ನೇ ಸದುಪಯೋಗಪಡಿಸಿಕೊಂಡು ಇರಾನ್ನ ಆಡಳಿತಗಾರ ನಾದಿರ್ ಶಾ ದಾಳಿ ಮಾಡಿ ಬಹಾದೂರ್ ಶಾ ರಂಗೀಲಾ ಅವರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದನು. ಅವನು ಸಂಪೂರ್ಣ ದೆಹಲಿಯಲ್ಲಿ ಭಯಾನಕ ಹತ್ಯಾಕಾಂಡ ನಡೆಸಿದನು. ಅವನ ದಾರಿಯಲ್ಲಿ ಬಂದ ಪ್ರತಿಯೊಬ್ಬರೂ ತಮ್ಮ ಜೀವವನ್ನು ಹೀಗೆ ಕಳೆದುಕೊಂಡರು. ಕೆಲವು ದಿನಗಳಲ್ಲೇ ನಾದಿರ್ ಶಾ ಮುಘಲ್ಗಳ ಎಲ್ಲ ಆಸ್ತಿ ಲೂಟಿ ಮಾಡಿ ಶಾ ನಿರ್ಮಿಸಿದ್ದ ಪಿಕೋಪ್ರೋನ್ ಅನ್ನು ಕೂಡ ತನ್ನ ವಶಕ್ಕೆ ತೆಗೆದುಕೊಂಡನು. ಆದರೆ ಇಷ್ಟರಲ್ಲಿಯೂ ಅವನಿಗೆ ಆ ನೂರನ್ನು ಸಿಗಲಿಲ್ಲ. ಅದರ ಹೊಳಪಿನ ಬಗ್ಗೆ ಅವನು ಕೇಳಿದ್ದನು. ವಾಸ್ತವವಾಗಿ ಅವನಿಗೆ ಕೊಹಿನೂರನ್ನು ಸಿಗದಿರುವ ಕಾರಣ ಬಹಾದೂರ್ ಶಾ ರಂಗೀಲಾ ಅದನ್ನು ತನ್ನ ಪಗಡಿಯಲ್ಲಿ ಮರೆಮಾಡಿ ಇರುತ್ತಿದ್ದನು. ನಾದಿರ್ ಶಾ ಈ ವಿಷಯವನ್ನು ತಿಳಿದಾಗ ಕೊಹಿನೂರನ್ನು ಪಡೆಯಲು ಬಹಾದೂರ್ ಶಾನಿಂದ ತನ್ನ ಜಯವನ್ನು ಆಚರಿಸುವ ನೆಪದಲ್ಲಿ ಒಬ್ಬರ ಪಗಡಿಯನ್ನು ಮತ್ತೊಬ್ಬರು ಧರಿಸೋಣ ಎಂದು ಹೇಳಿದನು. ಬಹಾದೂರ್ ಶಾ ಈಗಾಗಲೇ ಯುದ್ಧದಲ್ಲಿ ಸೋತಿದ್ದರಿಂದ ನಾದಿರ್ ಶಾನ ಮಾತನ್ನು ಕೇಳದೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಇಚ್ಛಿಸಲಿಲ್ಲ. ಆದ್ದರಿಂದ ಅವನು ತನ್ನ ಪಗಡಿಯನ್ನು ತೆಗೆದುಹಾಕಲು ಬಲವಂತನಾಗಿದ್ದನು. ಬಹಾದೂರ್ ಶಾ ತನ್ನ ಪಗಡಿಯನ್ನು ತೆಗೆದ ಕ್ಷಣದಲ್ಲೇ ಹಿರೆ ನೆಲಕ್ಕೆ ಬಿದ್ದಿತು. ಹಿರೆ ನೆಲಕ್ಕೆ ಬಿದ್ದ ತಕ್ಷಣ ಅದರ ಪ್ರಕಾಶ ಎಲ್ಲೆಡೆ ಹರಡಿತು. ಇದನ್ನು ನೋಡಿ ನಾದಿರ್ ಶಾ ಆಶ್ಚರ್ಯಚಕಿತನಾದನು ಮತ್ತು ಅವನ ಬಾಯಿಂದ ಕೊಹಿನೂರ್ ಎಂಬ ಪದ ಹೊರಬಂದಿತು. ಇದರರ್ಥ ಬೆಳಕಿನ ಪರ್ವತ. ಆ ಸಮಯದಿಂದ ಈ ಹಿರೆಯನ್ನು ಕೊಹಿನೂರ್ ಎಂದು ಕರೆಯಲಾಗತೊಡಗಿತು. ಕೆಲವು ದಿನಗಳ ನಂತರ ನಾದಿರ್ ಶಾ ಭಾರತದಿಂದ ಕೊಹಿನೂರ್ ಸೇರಿದಂತೆ ಅನೇಕ ಆಸ್ತಿ ಸಂಪತ್ತಿಯನ್ನು ದೋಚಿಕೊಂಡು ತನ್ನ ಸೇನೆಯೊಂದಿಗೆ ಇರಾನ್ಗೆ ಹಿಂದಿರುಗಿದನು. ಸಮಯ ಕಳೆದರೂ ಅವನಿಗೆ ಕೊಹಿನೂರಿನ ಮೇಲೆ ಇರುವ ಆಕರ್ಷಣೆ ಕಡಿಮೆಯಾಗಲಿಲ್ಲ. ಅವನು ಕೊಹಿನೂರಿಗೆ ಇಷ್ಟು ಮಾರು ಹೋಗಿದ್ದನು. ಅದನ್ನು ಯಾವಾಗಲೂ ತನ್ನ ಕಣ್ಣೆದುರಿನಲ್ಲಿ ಇಡಲು ಬಯಸುತ್ತಿದ್ದನು. ಆ ಕಾರಣಕ್ಕೆ ನಾದಿರ್ ಶಾ ಕೊಹಿನೂರನ್ನು ತನ್ನ ತಲೆಯ ಪಾಗಡಿಗೆ ಕಟ್ಟಿಕೊಳ್ಳಲು ಪ್ರಾರಂಭಿಸಿದನು. ಕೆಲವು ವರ್ಷಗಳವರೆಗೆ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ಆದರೆ ನಂತರ ಕೊಹಿನೂರಿನ ಶಾಪವು ನಾದಿರ್ ಶಾನ ಸಾಮ್ರಾಜ್ಯಕ್ಕೂ ತಲೆ ಎತ್ತಲು ಪ್ರಾರಂಭಿಸಿತು. ಅವನ ಜೀವನ ಇಷ್ಟು ನಾಶವಾಯಿತು. ಕೊನೆಗೆ ಅವನು ತನ್ನ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡು ತನ್ನದೇ ನಿಷ್ಠಾವಂತ ದೇಹರಕ್ಷಕರ ಮೇಲೆ ಸಂಶಯ ಪಡಲು ಆರಂಭಿಸಿದನು. ಈ ಸಂಶಯದಿಂದ ಅವನು ತನ್ನ ಎಲ್ಲಾ ಕಮಾಂಡರ್ಗಳನ್ನು ತೆಗೆದುಹಾಕಿ ಅವರ ಸ್ಥಾನಕ್ಕೆ ಅಹಮದ್ ಶಾ ದುರಾನಿಯನ್ನು ಕಮಾಂಡರ್ ಆಗಿ ನೇಮಿಸಿ ತನ್ನ ಎಲ್ಲಾ ಹಳೆಯ ಕಮಾಂಡರ್ಗಳು ಮತ್ತು ದೇಹರಕ್ಷಕರನ್ನು ಕೊಲ್ಲುವಂತೆ ಆದೇಶಿಸಿದನು. ಆದರೆ ನಾದಿರ್ ಶಾನ ಯೋಜನೆಯ ಸುದ್ದಿ ಅವನ ಹಳೆಯ ದೇಹರಕ್ಷಕರಿಗೆ ತಿಳಿಯಿತು. ಅದಾದ ನಂತರ ಸಾಲಾರ್ ಖಾನ್ ಮತ್ತು ಮೊಹಮ್ಮದ್ ಖಾನ್ ಕರಾ ಎಂಬ ಇಬ್ಬರು ದೇಹರಕ್ಷಕರು ಆ ರಾತ್ರಿ ನಾದಿರ್ ಶಾನನ್ನು ಹತ್ಯೆ ಮಾಡಿದರು. ಮುಂದೆ ನಾದಿರ್ ಶಾನ ಹಣಕಾಸು ಅಧಿಕಾರಿ ಮೊಹಮ್ಮದ್ ಕಾಜಿಂ ಮಾರ್ವಿ ಅಲಂ ರಾಯ್ ನಾರಿ ಎಂಬ ಹೆಸರಿನಲ್ಲಿ ಒಂದು ಪುಸ್ತಕವನ್ನು ಬರೆದರು. ಅದರಲ್ಲಿ ಈ ಹಿರೆಯ ಹೆಸರನ್ನು ಕೊಹಿನೂರ್ ಎಂದು ಉಲ್ಲೇಖಿಸಲಾಗಿತ್ತು. ಇದು ಈ ಹಿರೆಗೆ ಕೊಹಿನೂರ್ ಎಂಬ ಹೆಸರು ಇರುವ ಮೊದಲ ಮಾನ್ಯ ಮೂಲವಾಗಿದೆ. ನಾದಿರ್ ಶಾನ ಸಾವಿನ ನಂತರ ಅವನ ಸಾಮ್ರಾಜ್ಯವನ್ನು ಅಹ್ಮದ್ ಶಾ ದುರಾನಿ ವಶಪಡಿಸಿಕೊಂಡ ಮತ್ತು ಅವನು ಕೊಹಿನೂರನ್ನು ಇರಾನಿನಿಂದ ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡನು. ಈ ರೀತಿ ಕೊಹಿನೂರ್ ಭಾರತದಿಂದ ಇರಾನ್ಗೆ ನಂತರ ಅಫ್ಘಾನಿಸ್ತಾನಕ್ಕೆ ತಲುಪಿತು. ಅದಾದ ಮೇಲೆ ಅಫ್ಘಾನಿಸ್ತಾನದಲ್ಲಿ ಅಹ್ಮದ್ ಶಾ ದುರಾನಿಯ ವಂಶಜರಾದ ಶಾ ಶುಜಾ ದುರಾನಿಯ ಬಳಿ ಕೊಹಿನೂರ್ ಬಂತು. ಕಾಲ ಬದಲಾಗುತ್ತಿದ್ದಂತೆ ರಾಜಸಿಂಹಾಸನಗಳು ಬದಲಾಗುತ್ತವೆ. ಕೊಹಿನೂರ್ ಮೇಲೆ ಹಕ್ಕು ಹೊಂದಿದ ರಾಜರು ಬದಲಾಗುತ್ತಿದ್ದರು. ಆದರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ. ಅದು ಕೊಹಿನೂರ್ನ ಹೊಳಪು ಮತ್ತು ಅದನ್ನು ಕುರಿತು ಜನರ ಆಕರ್ಷಣೆ. ಒಂದು ಬಾರಿ ಶಾ ಶುಜಾದ ಪತ್ನಿ ವಫಾ ಬೇಗಂಗೆ ಯಾರೋ ಕೊಹಿನೂರ್ನ ಬೆಲೆಯನ್ನು ಪರೀಕ್ಷಿಸಲು ಕೇಳಿದರು. ಬೇಗಂ ಉತ್ತರವಾಗಿ ಹೇಳಿದರು, 4 ಬಲಿಷ್ಠ ಫಾಲ್ವಾನರಿಂದ 4 ದಿಕ್ಕುಗಳಲ್ಲಿ 11 ಕಲ್ಲುಗಳನ್ನು ಎಸೆಯಲು ಹೇಳಿ ಮತ್ತೊಂದು ಕಲ್ಲನ್ನು ಆಕಾಶದ ಕಡೆಗೆ ಎಸೆದರೆ ಅದರ ನಂತರ ಆ 5 ಕಲ್ಲುಗಳು ಎಷ್ಟು ದೂರ ಹೋಗುತ್ತವೋ ಆ ದೂರವನ್ನು ಚಿನ್ನದಿಂದ ತುಂಬಿದರೂ ಕೂಡ ಆ ಸಂಪೂರ್ಣ ಚಿನ್ನದ ಬೆಲೆ ಕೂಡ ಕೊಹಿನೂರ್ನಷ್ಟಾಗುವುದಿಲ್ಲ. ಬೇಗಂ ಅವರ ಈ ಮಾತಿನಿಂದಲೇ ಕಲ್ಪಿಸಬಹುದು ಕೊನೆಗೆ ಕೊಹಿನೂರ್ ಏಕೆ ಇಷ್ಟು ಅಮೂಲ್ಯ ಮತ್ತು ಜನಪ್ರಿಯವಾಗಿತ್ತು ಎಂಬುದನ್ನು. ಸತಾ ಮತ್ತು ಕೊಹಿನೂರನ್ನು ಪಡೆದ ನಂತರ ಆರಂಭದಲ್ಲಿ ಶಾ ಶುಜಾ ಮತ್ತು 2ನೇ ರಾಣಿಯ ಆಡಳಿತದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು. ಅವನು ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನು ಗೆದ್ದು ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದನು. ಆದರೆ ಅಚಾನಕ್ ಅವನ ಕುಟುಂಬದಲ್ಲಿ ಭಿನ್ನತೆ ಉಂಟಾಯಿತು ಮತ್ತು ಅವನ ಸಹೋದರರು ಅವನ ವಿರುದ್ಧ ಬಂಡಾಯ ಮಾಡಿ ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸಿದರು. ಶಾ ಶುಜಾ ದುರಾನಿ ತನ್ನ ಪತ್ನಿಯೊಂದಿಗೆ ಅಫ್ಘಾನಿಸ್ತಾನದಿಂದ ಓಡಿ ಲಾಹೋರ್ಗೆ ಬರುವಂತಾಯಿತು. ಅಲ್ಲಿ ರಾಜ ರಣಜೀತ್ ಸಿಂಗ್ ಅವನಿಗೆ ಆಶ್ರಯ ನೀಡಿದರು. ಮಹಾರಾಜ ರಣಜೀತ್ ಸಿಂಗ್ ಅವನಿಗೆ ಲಾಹೋರ್ನಲ್ಲಿ ವಾಸಿಸಲು ಅನುಮತಿ ನೀಡಿದಷ್ಟೇ ಅಲ್ಲದೆ ಮತ್ತೆ ತನ್ನ ಅಧಿಕಾರವನ್ನು ಪಡೆಯಲು ಪ್ರೇರಣೆಯನ್ನು ನೀಡಿದರು. ಮತ್ತೆ ಅಧಿಕಾರವನ್ನು ಪಡೆಯುವ ಪ್ರಯತ್ನದಲ್ಲಿ ಅವನು ಅಟಕ್ ಮೇಲೆ ದಾಳಿ ಮಾಡಿದನು. ಆದರೆ ಅವನು ಸೋಲನ್ನು ಅನುಭವಿಸಬೇಕಾಯಿತು. ಅಟಕ್ನ ಶಾಸಕ ಜಹಾಂದಾದ್ ಖಾನ್ ಅವನನ್ನು ಬಂಧಿಸಿ ಶ್ರೀನಗರ ಜೈಲಿಗೆ ಹಾಕಿದರು. ಈ ವಿಷಯವನ್ನು ಮಹಾರಾಜ ರಣಜೀತ್ ಸಿಂಗ್ ಅವರಿಗೆ ತಿಳಿದ ಕೂಡಲೇ ಅವರು ತಮ್ಮ ಕಮಾಂಡರ್ ಮೊಹಕ್ಕಂ ಚಂದ್ ಅವನನ್ನು ಬಿಡುಗಡೆ ಮಾಡಲು ಕಾಶ್ಮೀರಕ್ಕೆ ಕಳುಹಿಸಿದರು. ಅದಾದ ನಂತರ ಮೊಹಕ್ಕಂ ಚಂದ್ ಅವನನ್ನು ಬಿಡುಗಡೆ ಮಾಡಿಸಿ ಲಾಹೋರ್ಗೆ ಕರೆದುಕೊಂಡು ಬಂದರು. ಮಹಾರಾಜ ರಣಜೀತ್ ಸಿಂಗ್ ಅವರಿಂದ ತಮ್ಮ ಗಂಡನ ಪ್ರಾಣವನ್ನು ಉಳಿಸಿದಕ್ಕಾಗಿ ವಫಾ ಬೇಗಂ ತುಂಬಾ ಸಂತೋಷಪಟ್ಟರು ಮತ್ತು ಅವರು ಕೊಹಿನೂರನ್ನು ಮಹಾರಾಜ ರಣಜೀತ್ ಸಿಂಗ್ ಅವರಿಗೆ ಉಡುಗೊರೆಯಾಗಿ ನೀಡಿದರು.
ಮಹಾರಾಜ ರಣಜಿತ್ ಸಿಂಗ್ ಸಿಖ್ ಸಾಮ್ರಾಜ್ಯದ ರಾಜರು. ಆ ಸಮಯದಲ್ಲಿ ಭಾರತದಲ್ಲಿ ಇಂಗ್ಲಿಷರ ಆಡಳಿತ ಇತ್ತು. ಆ ಕಾರಣದಿಂದಾಗಿ ಅವರ ಮನೆಗೆ ಅನೇಕ ಇಂಗ್ಲಿಷ್ ಅಧಿಕಾರಿಗಳು ಬರುತ್ತಾ ಹೋಗುತ್ತಿದ್ದರು. ಕೊಹಿನೂರನ್ನು ಪಡೆದ ನಂತರ ಯಾವಾಗಲೂ ಇಂಗ್ಲಿಷ್ ಅಧಿಕಾರಿಗಳು ಅವರ ಮನೆಗೆ ಬಂದಾಗ ಅವರು ದೊಡ್ಡ ಗರ್ವದಿಂದ ಕೊಹಿನೂರನ್ನು ತೋರಿಸಿ ಅದರ ಮೆಚ್ಚುಗೆ ಹೇಳುತ್ತಿದ್ದರು. ಹೆಚ್ಚಾಗಿ ದೀಪಾವಳಿ, ದಸರಾ ಹಬ್ಬಗಳಂತಹ ದೊಡ್ಡ ಹಬ್ಬಗಳಲ್ಲಿ ಇದನ್ನು ತಮ್ಮ ಕೈಗೆ ಕಟ್ಟಿಕೊಂಡು ಜನರ ಮಧ್ಯೆ ತಿರುಗಾಡುತ್ತಿದ್ದರು. ಕೊಹಿನೂರಿನು ಅವರಿಗೆ ಎಷ್ಟು ಪ್ರಿಯವಾಗಿತ್ತೆಂದರೆ ಅವರು ಅನೇಕ ಬಾರಿ ಯುದ್ಧದ ಸಮಯದಲ್ಲೂ ಇದನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಆದಿಯಲ್ಲಿ ಕೊಹಿನೂರು ಮಹಾರಾಜ ರಣಜಿತ್ ಸಿಂಗ್ ಅವರ ಬಳಿ ಬಂದಾಗ ಅವರು ಅನೇಕ ಮಹತ್ವದ ಯುದ್ಧಗಳನ್ನು ಗೆದ್ದಿದ್ದರು. ಆದರೆ ಇದು ಅವರ ಜೀವನದಲ್ಲಿ ಬರುವ ಭೂಕಂಪದ ಮೊದಲು ಇದ್ದ ಶಾಂತಿಯಾಗಿದೆ. ಕಾಲಕ್ರಮೇಣ ಕೊಹಿನೂರಿನು ಮಹಾರಾಜ ರಣಜಿತ್ ಸಿಂಗ್ ಅವರ ಮೇಲೂ ತನ್ನ ಪ್ರಭಾವವನ್ನು ತೋರಿಸಲು ಪ್ರಾರಂಭಿಸಿತ್ತು. 1839ರ ವೇಳೆಗೆ ಅವರಿಗೆ ಅನೇಕ ರೋಗಗಳು ಸುತ್ತಿಕೊಂಡಿದ್ದವು. ಒಂದು ಕಾಲದಲ್ಲಿ ಶೇರೆ ಪಂಜಾಬ್ ಎಂದು ಕರೆಯಲ್ಪಟ್ಟ ಮಹಾರಾಜರ ಸ್ಥಿತಿ ಇಷ್ಟು ಕೆಟ್ಟಾಗಿತ್ತು, ಅವರು ಸ್ವತಃ ತಮ್ಮ ಹಾಸಿಗೆಯಿಂದ ಎದ್ದುಕೊಳ್ಳಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ತಮ್ಮ ಜೀವನದ ಕೊನೆಯ ದಿನಗಳು ಹತ್ತಿರವಾಗಿರುವುದನ್ನು ಕಂಡ ಮಹಾರಾಜ ರಣಜಿತ್ ಸಿಂಗ್ ಬಹಳಷ್ಟು ದಾನ ಧರ್ಮಗಳಲ್ಲಿ ತೊಡಗಿದ್ದರು. ಅವರು ತಮ್ಮ ಬಳಿ ಇದ್ದ ಅನೇಕ ಅಮೂಲ್ಯ ವಸ್ತುಗಳನ್ನು ದೇವಾಲಯಗಳು ಮತ್ತು ಗುರುದ್ವಾರಗಳಿಗೆ ದಾನವಾಗಿ ನೀಡಿದ್ದರು. ಅವರ ಒಂದು ದೊಡ್ಡ ಆಸೆ ಎಂದರೆ ಅವರ ಬಳಿ ಉಳಿದಿದ್ದ ಕೊಹಿನೂರನ್ನು ಕೂಡ ಯಾವುದಾದರೂ ದೇವಸ್ಥಾನಕ್ಕೆ ದಾನವಾಗಿ ನೀಡಬೇಕೆಂಬುದಾಗಿತ್ತು. ಆದರೆ ಅವರ ಸಚಿವರು ಇದಕ್ಕೆ ಒಪ್ಪಲಿಲ್ಲ. ಈ ಕಾರಣದಿಂದಾಗಿ ಕೊಹಿನೂರನ್ನು ದೇವಸ್ಥಾನಕ್ಕೆ ದಾನ ಮಾಡಲಾಗಲಿಲ್ಲ. ಈ ಆಸೆ ಪೂರ್ತಿಯಾಗಿದೆ. 27ನೇ ಜೂನ್ 1899ರಲ್ಲಿ ಮಹಾರಾಜ ರಣಜಿತ್ ಸಿಂಗ್ ಅವರು ನಿಧನರಾದರು. ಕೊಹಿನೂರನ್ನು ದೇವಸ್ಥಾನಕ್ಕೆ ದಾನ ಮಾಡುವ ಸುದ್ದಿಯನ್ನು ಅನೇಕ ಬ್ರಿಟಿಷ್ ಪತ್ರಿಕೆಗಳು ವಿವರವಾಗಿ ಪ್ರಕಟಿಸಿವೆ. ಈ ಸುದ್ದಿ ಮಹಾರಾಣಿ ವಿಕ್ಟೋರಿಯಾದ ಗಮನವನ್ನು ಕೂಡ ಸೆಳೆದಿತು. ಇದಾದ ನಂತರ ಮಹಾರಾಣಿ ವಿಕ್ಟೋರಿಯಾ ತಮ್ಮ ಅಧಿಕಾರಿಗಳಿಗೆ ಕೊಹಿನೂರಿನ ಮೇಲೆ ನಿಗಾ ಇಡಲು ಹೇಳಿದರು. ಮಹಾರಾಜ ರಣಜಿತ್ ಸಿಂಗ್ ಅವರ ನಿಧನದ ನಂತರ ಅವರ ಮಗ ಖಡಕ್ ಸಿಂಗ್ ಸಿಖ್ ಸಾಮ್ರಾಜ್ಯದ ರಾಜನಾದರು. ಆದರೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಒಬ್ಬರೇ ನಿರ್ವಹಿಸುವುದು ಅವರಿಗೆ ಕಷ್ಟವಾಗುತ್ತಿತ್ತು. ಅವರ ಆಪ್ತರು ಕೂಡ ಅವರ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದರು. ರಾಜನಾದ ಕೆಲವೇ ತಿಂಗಳೊಳಗೆ ಖಡಕ್ ಸಿಂಗ್ಗೆ ವಿಷ ನೀಡಿ ಕೊಂದರು. ಸಿಖ್ ಸಾಮ್ರಾಜ್ಯದಲ್ಲಿ ಏಕತೆಗೆ ಬಿರುಕು ಬಿದ್ದಿತ್ತು. ಜನರು ಒಬ್ಬರ ರಕ್ತಕ್ಕೆ ಮತ್ತೊಬ್ಬರು ಪಾಪಿಸುತ್ತಿದ್ದರು. ಸುಮಾರು 4 ವರ್ಷಗಳ ಕಾಲ ಇದೇ ಸ್ಥಿತಿ ಮುಂದುವರಿಯಿತು. ಈ ನಡುವೆ ಮಹಾರಾಜ ರಣಜಿತ್ ಸಿಂಗ್ ಅವರ ಅನೇಕ ಪುತ್ರರು ರಾಜರಾಗಿದ್ದರು, ಆದರೆ ಅವರನ್ನೆಲ್ಲರೂ ಕೊಂದು ಹಾಕಲಾಯಿತು. ಈಗ ಸಿಖ್ ಸಾಮ್ರಾಜ್ಯವನ್ನು ನಡೆಸಲು ಉಳಿದಿದ್ದವರು ಅವರ ಅತ್ಯಂತ ಚಿಕ್ಕ ಮಗ ದಲೀಪ್ ಸಿಂಗ್ ಮಾತ್ರ. ಅವರು ಕೇವಲ 5 ವರ್ಷದವರಾಗಿದ್ದರು. ಇಷ್ಟು ಚಿಕ್ಕ ವಯಸ್ಸಿನಿದ್ದರೂ ಸಿಖ್ ಸಾಮ್ರಾಜ್ಯವನ್ನು ಚದುರದಂತೆ ಉಳಿಸಲು ಅವರನ್ನು ರಾಜನನ್ನಾಗಿ ಮಾಡಲಾಯಿತು. ಯದ್ವಾತದ್ವಾ ದಲೀಪ್ ಸಿಂಗ್ ಕೇವಲ ಹೆಸರಿನ ರಾಜನಾಗಿದ್ದರು. ನಿಜವಾಗಿ ಸಿಖ್ ಸಾಮ್ರಾಜ್ಯದ ವಹಿವಾಟು ಅವರ ತಾಯಿ ಜಿಂದ್ ಕೌರ್ ಅವರ ಕೈಯಲ್ಲಿತ್ತು. ಅನುಭವವಿಲ್ಲದ ರಾಜ ಮತ್ತು ಹೆಚ್ಚುತ್ತಿರುವ ಚತುರ ಚಾಣಾಕ್ಷತನವನ್ನು ಗಮನಿಸಿದ ಬ್ರಿಟಿಷರು ಸಿಖ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ಉತ್ತಮ ಅವಕಾಶವನ್ನು ಕಂಡು 8045ರಲ್ಲಿ ಪಂಜಾಬ್ ಮೇಲೆ ದಾಳಿ ನಡೆಸಿದರು. ಸಿಖ್ಗಳಿಗೆ ಇಂಗ್ಲಿಷ್ ಸೇನೆಯ ಎದುರಿಸುವುದು ಕಷ್ಟವಾಯಿತು ಮತ್ತು ಕೆಲವೇ ದಿನಗಳಲ್ಲಿ ಇಂಗ್ಲಿಷರು ಯುದ್ಧವನ್ನು ಗೆದ್ದರು. ಇದಾದ ನಂತರ ಇಂಗ್ಲಿಷರು ಸಿಖ್ ಸಾಮ್ರಾಜ್ಯದಿಂದ ಕಾಶ್ಮೀರನ್ನು ಕಿತ್ತುಕೊಂಡರು. ಇದಾದ 4 ವರ್ಷಗಳ ನಂತರ 8049ರ ಆರಂಭದಲ್ಲಿ ಬ್ರಿಟಿಷರು ಮತ್ತೆ ಸಿಖ್ ಸಾಮ್ರಾಜ್ಯ ಮೇಲೆ ದಾಳಿ ನಡೆಸಿದರು. ದೌರ್ಬಲ್ಯಗೊಂಡಿದ್ದ ಸಿಖ್ ಸಾಮ್ರಾಜ್ಯದ ಸೇನೆ ಶೀಘ್ರದಲ್ಲೇ ಹಿಂಜರಿಯಲು ವಾಯಿತು ಮತ್ತು 8049ನೇ ವರ್ಷದ ಮಾರ್ಚ್ 29ನೇ ತಾರೀಕು ಇಂಗ್ಲಿಷರು ಲಾಹೋರ್ ಕೋಟೆಯನ್ನು ವಶಪಡಿಸಿಕೊಂಡರು. ಇಂಗ್ಲಿಷರು ಸಿಖ್ಗಳ ಮುಂದೆ ಲಾಹೋರ್ ಒಪ್ಪಂದವನ್ನು ಪ್ರಸ್ತಾಪಿಸಿದರು. ಇದನ್ನು ಅವರು ಬಲವಂತವಾಗಿ ಒಪ್ಪಿಕೊಳ್ಳಬೇಕಾಯಿತು. ಈ ಒಪ್ಪಂದದ ನಂತರ ಬ್ರಿಟಿಷರು ಮಹಾರಾಜ ದಲೀಪ್ ಸಿಂಗ್ ಅವರಿಗೆ ವರ್ಷಕ್ಕೆ 50,000 ಪೌಂಡ್ ಪಿಂಚಣಿ ನೀಡುವುದಾಗಿ ಘೋಷಿಸಿದರು. ಇದರ ಮೌಲ್ಯ ಇಂದು ಸುಮಾರು 65 ಕೋಟಿ ರೂಪಾಯಿ ಆಗುತ್ತದೆ. ಇದಾದ ನಂತರ ಇಂಗ್ಲಿಷರು ಅವರ ತಾಯಿ ಜಿಂದ್ ಕೌರ್ ಅವರನ್ನು ಜೈಲಿಗೆ ಹಾಕಿ ದಲೀಪ್ ಸಿಂಗ್ ಅವರನ್ನು ರಾಣಿ ವಿಕ್ಟೋರಿಯಾ ಅವರ ಬಳಿಗೆ ಲಂಡನ್ಗೆ ಕಳುಹಿಸಿದರು. ಈ ರೀತಿ ಇಂಗ್ಲಿಷರು ಸಿಖ್ ಸಾಮ್ರಾಜ್ಯವನ್ನು ಮಾರಾಟ ಮಾಡುವ ಮೂಲಕ ಅಧಿಕಾರವನ್ನು ಮರಳಿ ಪಡೆಯುವ ಕೊನೆಯ ಆಶೆಯನ್ನು ಕೂಡ ಶಾಶ್ವತವಾಗಿ ಕೊನೆಗೊಳಿಸಿದರು. ಸಿಖ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ನಂತರ ಗವರ್ನರ್ ಜನರಲ್ ಲಾರ್ಡ್ ಡಲ್ಹೌಸಿ ಕೊಹಿನೂರನ್ನು ಪಡೆಯಲು ಸ್ವತಃ ಲಾಹೋರ್ ಕೋಟೆಗೆ ಬಂದಿದ್ದರು. ಇಲ್ಲಿಂದ ಕೊಹಿನೂರನ್ನು ಪಡೆದುಕೊಂಡ ನಂತರ ಅವರು ಅದನ್ನು 8500ರಲ್ಲಿ ಒಂದು ಹಡಗಿನ ಮೂಲಕ ಬ್ರಿಟನ್ ರಾಣಿ ವಿಕ್ಟೋರಿಯಾ ಅವರ ಬಳಿಗೆ ಕಳುಹಿಸಿದರು. ಕೊಹಿನೂರನ್ನು ಬ್ರಿಟನ್ಗೆ ಕೊಂಡೊಯ್ಯುತ್ತಿದ್ದ ಹಡಗು ಮಾರ್ಗಮಧ್ಯದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು. ಹಡಗು ಮಧ್ಯ ಸಮುದ್ರದಲ್ಲಿದ್ದಾಗಲೇ ಒಂದು ಬಾರಿ ಬಿರುಗಾಳಿಯ ಕಾರಣದಿಂದ ಹಡಗು ಸಂಪೂರ್ಣ ಮುಳುಗುವ ಹಂತಕ್ಕೆ ತಲುಪಿತ್ತು. ಯಾವುದೋ ರೀತಿಯಲ್ಲಿ ಸುಮಾರು 3 ತಿಂಗಳುಗಳ ನಂತರ ಹಡಗು 29 ಜೂನ್ 8500ರಲ್ಲಿ ಬ್ರಿಟನ್ಗೆ ತಲುಪಿತು. ಇದನ್ನು ಇಷ್ಟು ರಹಸ್ಯವಾಗಿ ಬ್ರಿಟನ್ಗೆ ಕಳುಹಿಸಲಾಗಿತ್ತು ಎಂದು ಹಡಗಿನಲ್ಲಿ ಇದ್ದ ಯಾರಿಗೂ ಕೊಹಿನೂರಿನ ಬಗ್ಗೆ ಸ್ಲೈಟೆಸ್ಟ್ ಮಾಹಿತಿ ಇರಲಿಲ್ಲ. ಇದಾದ ನಂತರ ಕೊಹಿನೂರನ್ನು ರಾಣಿ ವಿಕ್ಟೋರಿಯಾ ಅವರ ಬಳಿಗೆ ತಲುಪಿಸಲಾಯಿತು. ನಂತರ ಇದರ ಬಗ್ಗೆ ಸಾರ್ವಜನಿಕರಿಗೆ ಸುದ್ದಿ ತಲುಪಿದಾಗ ಜನರು ಇದನ್ನು ನೋಡಲು ಉತ್ಸುಕರಾಗಲು ಪ್ರಾರಂಭಿಸಿದರು. ಜನರ ಭಾರಿ ಬೇಡಿಕೆಯ ನಂತರ ಇದನ್ನು 3 ವರ್ಷಗಳ ನಂತರ ಸಾರ್ವಜನಿಕರಿಗೆ ತೋರಿಸಲು ಲಂಡನ್ನ ಕ್ರಿಸ್ಟಲ್ ಪ್ಯಾಲೇಸ್ನಲ್ಲಿ ಇಡಲಾಯಿತು. ಇದನ್ನು ನೋಡಲು ಲಂಡನ್ನಲ್ಲಿ ಭಾರೀ ಜನಸಮೂಹ ಒಟ್ಟಾಗಿ ಜಮಾಯಿತು. ಹೆಚ್ಚು ಹೇಳಬೇಕಾದರೆ ಲಂಡನ್ನಲ್ಲಿ ಇದಕ್ಕೂ ಮೊದಲು ಇಷ್ಟು ಜನಸಮೂಹವನ್ನು ಎಂದಿಗೂ ನೋಡಲಾಗಿರಲಿಲ್ಲ ಎಂದು ಹೇಳಲಾಯಿತು. ಆದರೆ ಅಲ್ಲಿ ಜನರು ಕೊಹಿನೂರನ್ನು ನೋಡಿದಾಗ ಅವರಿಗೆ ಅದು ಒಪ್ಪಲಿಲ್ಲ, ಇಷ್ಟವಾಗಲಿಲ್ಲ.
ಜನರ ಪ್ರತಿಕ್ರಿಯೆಯ ಸುದ್ದಿ ರಾಣಿ ವಿಕ್ಟೋರಿಯಾ ಅವರ ಬಳಿಗೆ ತಲುಪುತ್ತಿದ್ದಂತೆ ಅವರಿಗೆ ತುಂಬಾ ದುಃಖವಾಯಿತು. ಅವರು ಕೊಹಿನೂರನ್ನು ಇನ್ನೂ ಆಕರ್ಷಕವಾಗಿಸಲು ಇದನ್ನು ಯುರೋಪಿಯನ್ ಶೈಲಿಯಲ್ಲಿ ತಯಾರಿಸುವಂತೆ ಆದೇಶಿಸಿದರು. ಅವರು ಇದನ್ನು ಅಂಥ ಆಕಾರದಲ್ಲಿ ರೂಪಿಸಬೇಕೆಂದು ಬಯಸಿದರು, ಅದು ಅವರ ಕಿರೀಟದಲ್ಲಿ ಸುಲಭವಾಗಿ ಜೋಡಿಸಬಹುದಾಗಿರಲಿ. ಸುಮಾರು 38 ದಿನಗಳ ನಂತರ ಇದನ್ನು ತಯಾರಿಸಿ ರಾಣಿ ವಿಕ್ಟೋರಿಯಾ ಅವರ ಕಿರೀಟದಲ್ಲಿ ಅಳವಡಿಸಲಾಯಿತು. ಮತ್ತೆ ತಯಾರಿಸಿದ ನಂತರ ಈ ಹಿರೆ ಸುಮಾರು 105 ಕ್ಯಾರೆಟ್ಗಳಷ್ಟೇ ಉಳಿದಿತ್ತು. ಕೊಹಿನೂರನ್ನು ತನ್ನ ಕಿರೀಟದಲ್ಲಿ ಅಳವಡಿಸಿಕೊಂಡ ನಂತರ ರಾಣಿ ವಿಕ್ಟೋರಿಯಾ ಇದನ್ನು ತನ್ನ ಕೊನೆಯ ಉಸಿರಿನವರೆಗೆ ಧರಿಸಿದರು. ಅವರ ಸಾವು ನಂತರವೂ ಇದನ್ನು ಯಾವುದೇ ರಾಜನಿಗೆ ಅಲ್ಲದೆ ಕೇವಲ ರಾಣಿಯರಿಗೆ ಮಾತ್ರ ಧರಿಸಲು ಅವಕಾಶ ನೀಡಲಾಯಿತು. ಈ ಹಿರೆಯ ಬಗ್ಗೆ ನಿರ್ಮಿತವಾಗಿದ್ದ ನಂಬಿಕೆಯನ್ನು ಎಲ್ಲೋ ಅಲ್ಲೋ ಇಂಗ್ಲಿಷ್ ಜನರೂ ಸಹ ಒಪ್ಪಿಕೊಂಡಿದ್ದರು. ಈ ನಂಬಿಕೆಯ ಪ್ರಕಾರ ಕೊಹಿನೂರನ್ನು ತನ್ನ ಬಳಿ ಇಟ್ಟುಕೊಂಡ ಯಾವುದೇ ಪುರುಷನಿಗೆ ನಷ್ಟವೇ ಆಗುತ್ತಿತ್ತು. ಆದರೆ ಕೊಹಿನೂರಿನ ಶಾಪವು ಯಾವುದೇ ಮಹಿಳೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ನಂಬಲಾಗುತ್ತಿತ್ತು. ಆದ್ದರಿಂದ ತಲೆಮಾರಿಗೆ ತಲೆಮಾರು ಬ್ರಿಟನ್ನ ರಾಣಿಯರು ಇದನ್ನು ಬಳಸಿದರು ಮತ್ತು ನಂತರ ಇದು ಬ್ರಿಟನ್ನ ಪರಂಪರೆಯಾಗಿ ಉಳಿದುಬಿಟ್ಟಿತು. ಬಹುಕಾಲದಿಂದ ಬ್ರಿಟಿಷ್ ರಾಜವಂಶದಲ್ಲಿ ರಾಣಿಯರ ಅಲಂಕಾರವಾಗಿ ಇದ್ದ ಈ ಕೊಹಿನೂರಿನ ಹಿರೆ ಈಗ ಭಾರತದಿಂದ ತುಂಬಾ ದೂರ ಹೋಗಿಬಿಟ್ಟಿತ್ತು. ಆದರೆ ನಂತರ 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗ ಭಾರತ ಸೇರಿದಂತೆ ಅನೇಕ ದೇಶಗಳು ಕೊಹಿನೂರಿನ ಮೇಲೆ ತಮ್ಮ ಹಕ್ಕು ಹುರಿದುಂಬಿಸಿ ಇದನ್ನು ಬ್ರಿಟನ್ನಿಂದ ಬೇಡಿಕೊಳ್ಳಲು ಪ್ರಾರಂಭಿಸಿದವು. ಕೊಹಿನೂರು ವಿಭಿನ್ನ ಕಾಲಗಳಲ್ಲಿ ಅನೇಕ ದೇಶಗಳ ವಿವಿಧ ರಾಜರ ಬಳಿ ಇದ್ದಿತು. ಆದ್ದರಿಂದ ಇಂತಹ ಎಲ್ಲಾ ದೇಶಗಳು ಕೊಹಿನೂರಿನ ಮೇಲೆ ತಮ್ಮ ಹಕ್ಕು ಇದೆ ಎಂದು ನಂಬಿದ್ದವು. ಅನೇಕ ದೇಶಗಳಿಂದ ಹಕ್ಕು ಹುರಿದುಂಬಿಕೆ ಬಂದ ನಂತರ ಬ್ರಿಟನ್ ಕೊಹಿನೂರನ್ನು ಇವರಲ್ಲಿ ಯಾರಿಗೂ ಕೊಡಲು ನಿರಾಕರಿಸಿತು. ಇದುವರೆಗೆ ಕೊಹಿನೂರಿನ ಮೇಲೆ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಇರಾನ್ ತಮ್ಮ ಹಕ್ಕು ಹುರಿದುಂಬಿಸಿವೆ. ಭಾರತ ಸರ್ಕಾರ ಇದನ್ನು ಬ್ರಿಟನ್ನಿಂದ ಭಾರತಕ್ಕೆ ಕಳುಹಿಸಲು ಹಲವಾರು ಬಾರಿ ವಿನಂತಿಸಿದೆ. ಆದರೆ ಬ್ರಿಟನ್ ಪ್ರತಿಯೊಮ್ಮೆ ಇದನ್ನು ಹಿಂತಿರುಗಿಸಲು ಹಿಂಜರಿಯುತ್ತಲೇ ಬಂದಿದೆ. ಭಾರತವು ಸ್ವಾತಂತ್ರ್ಯ ಪಡೆದ ತಕ್ಷಣವೇ ಅಂದರೆ 1947 ಮತ್ತು 1953ರಲ್ಲಿ ಇದರ ಮೇಲೆ ತನ್ನ ಹಕ್ಕು ಹುರಿದುಂಬಿಸಿತ್ತು. ಆದರೆ ಬ್ರಿಟಿಷ್ ಸರ್ಕಾರ ಇದನ್ನು ಚರ್ಚೆಗೆ ಯೋಗ್ಯವಲ್ಲ ಎಂದು ಹೇಳಿ ಭಾರತಕ್ಕೆ ಹಸ್ತಾಂತರಿಸುವುದನ್ನು ಸ್ಪಷ್ಟವಾಗಿ ನಿರಾಕರಿಸಿತು. ಆದರೂ ಭಾರತೀಯ ಸರ್ಕಾರ ಇದನ್ನು ಪಡೆಯುವ ಆಸೆಯನ್ನು ಬಿಡಲಿಲ್ಲ ಮತ್ತು 2000ನೇ ವರ್ಷದಲ್ಲಿ ಭಾರತದ ಅನೇಕ ಸಂಸದರು ಸಹಿ ಮಾಡಿದ ಒಂದು ದಾಖಲೆ ಬ್ರಿಟನ್ಗೆ ಕಳುಹಿಸಿ ಕೊಹಿನೂರನ್ನು ಹಿಂದಿರುಗಿಸಿ ಭಾರತಕ್ಕೆ ನೀಡುವಂತೆ ಬೇಡಿಕೆಯಿಟ್ಟರು. ಆದರೆ ಪ್ರತಿಯೊಮ್ಮೆ ಹೀಗೆ ಈ ಬಾರಿ ಕೂಡ ಭಾರತಕ್ಕೆ ನಿರಾಶೆಯೇ ಕೈಗೆ ಬಂತು. ಬ್ರಿಟನ್ ಕೊಹಿನೂರನ್ನು ವಿಭಿನ್ನ ಕಾಲಗಳಲ್ಲಿ ವಿಭಿನ್ನ ದೇಶಗಳ ಬಾಧವಾಗಿತ್ತು ಎಂದು ಹೇಳಿ ಭಾರತದ ಈ ಬೇಡಿಕೆಯನ್ನು ತಿರಸ್ಕರಿಸಿತು. ಆದರೆ ಈಗ ಇದು ಸುಮಾರು 150 ವರ್ಷಗಳಿಂದ ಬ್ರಿಟಿಷ್ ಪರಂಪರೆಯ ಭಾಗವಾಗಿದೆ. ಆದ್ದರಿಂದ ಇದನ್ನು ಭಾರತಕ್ಕೆ ಹಿಂದಿರುಗಿಸಲಾಗದು. ಈ ಘಟನೆಗೆ 15 ವರ್ಷಗಳ ನಂತರ 2015ರಲ್ಲಿ ಶಶಿ ತರೂರ್ ಅವರನ್ನು ಒಂದು ಕಾರ್ಯಕ್ರಮಕ್ಕಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಆಹ್ವಾನಿಸಲಾಯಿತು. ಆ ಸಮಯದಲ್ಲಿ ಅವರು 200 ವರ್ಷಗಳಲ್ಲಿ ಭಾರತದಿಂದ ಲೂಟಿ ಮಾಡಲಾದ ಸಂಪತ್ತಿಗಾಗಿ ಬ್ರಿಟಿಷರನ್ನು ತೀವ್ರವಾಗಿ ಟೀಕಿಸಿದ್ದರು. ಈ ಸಂದರ್ಭದಲ್ಲಿ ಅವರು ಕೊಹಿನೂರ್ ಮತ್ತು ಇತರ ಭಾರತೀಯ ಪರಂಪರೆಗಳನ್ನು ಉಲ್ಲೇಖಿಸಿದರು. ಅವು ಈಗ ಬ್ರಿಟನ್ ಬಳಿ ಇವೆ. ಇದರ 1 ವರ್ಷ ನಂತರ 2016ರಲ್ಲಿ ಒಂದು ಎನ್ಜಿಒ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಸಿತು. ಅದರಲ್ಲಿ ಭಾರತ ಸರ್ಕಾರವನ್ನು ಬ್ರಿಟನ್ ದ್ವಾರ ಕದಿಯಲ್ಪಟ್ಟ ಕೊಹಿನೂರನ್ನು ಹಿಂದಿರುಗಿಸಲು ಹಲವು ಪ್ರಶ್ನೆಗಳು ಕೇಳಲಾಯಿತು. ನಂತರ ಈ ಪ್ರಕರಣದ ವಿಚಾರಣೆ ನಡೆದಾಗ ಭಾರತೀಯ ಸರ್ಕಾರವನ್ನು ಸೊಲಿಸಿಟರ್ ಜನರಲ್ ರಂಜಿತ್ ಕುಮಾರ್ ಪ್ರತಿನಿಧಿಸಿದ್ದರು. ವಿಚಾರಣೆಯಲ್ಲಿ ಅವರ ಮಾತು ಏನೆಂದರೆ, ಬ್ರಿಟನ್ ಕೊಹಿನೂರನ್ನು ಸಿಖ್ ಸಾಮ್ರಾಜ್ಯದ ರಾಜ ದಲಿತ್ ಸಿಂಗ್ ಅವರಿಂದ ಒಂದು ಒಪ್ಪಂದದ ಮೂಲಕ ಪಡೆದುಕೊಂಡಿತ್ತು. ಅವರ ಈ ವಾದದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಬ್ರಿಟನ್ ಕೊಹಿನೂರನ್ನು ಕದಿಯಿದ್ದ ಆರೋಪವನ್ನು ತಳ್ಳಿಹಾಕಿತು.